ನಾವು ಪ್ರತಿಭಟನೆ ಮಾಡಿದಾಗ 25 ವರ್ಷದಿಂದ ಹೋರಾಟ ಮಾಡಿ ನಾವು ಬೆನ್ನತ್ತಿ ಹೈಸ್ಕೂಲ್ ಅನ್ನು ಮಂಜೂರು ಮಾಡ್ಕೊಂಡು ಬಂದಿವಿ. ಮಂಜೂರು ಮಾಡ್ಕೊಂಡು ಬಂದಾಗ ಇಲ್ಲೊಂದು ಹೈಸ್ಕೂಲ್ ಮುಂಜೂರಾಗಿ 4 ತಿಂಗಳಾಯ್ತು. ಒಬ್ಬರು ಶಿಕ್ಷಕರಿಲ್ಲ, ಹೈಸ್ಕೂಲ್ ಶಿಕ್ಷಕರು ಒಬ್ಬರು ಇಲ್ಲ. ಮಕ್ಕಳು ಏನು ಕಲಿಬೇಕ್ರಿ? ರೂಮ್ ಇಲ್ಲ, ಬೇರೆ ಹೈಸ್ಕೂಲ್ದಾಗ ಹೋಗಿ ಕುಣಿಸೀವಿ. ಶೌಚಾಲಯ ಇಲ್ಲ, ವಾಶ್ರೂಮ್ ಇಲ್ಲ, ಯಾವುದೂ ಏನೂ ಇಲ್ಲ. ಪ್ರೈಮರಿ ಒಳಗೆ 4 ಮಂದಿ ಟೀಚರ್ ಅದಾರ, ಇಬ್ಬರು ಇರ್ತಾರೆ, ಇಬ್ಬರು ರಜಾ ಹಾಕಿರ್ತಾರೆ. ಟೋಟಲ್ 10th ತನಕ ಕ್ಲಾಸ್ನಾಗ ಇಬ್ಬರು ಸ್ಟಾಪ್ನಾಗ ಹೆಂಗೆ ಸ್ಕೂಲ್ ನಡೆಸೋದು? ಮಕ್ಕಳು ಏನು ಕಲಿಬೇಕು, ಏನು ಬರೀಬೇಕು ಸರ್? ಮತ್ತೊಂದು ಯಾರಾಗಿತ್ತು ಅದ್ರಾಗೆ ಸ್ಟಾಪ್ ಕೊಡೋತನ ಸ್ಕೂಲ್ ನಮ್ಮದು ಮಕ್ಕಳ ಅಭ್ಯಾಸ ಸರಿ ಆಗೋತನ ನಾವು ಹಿಂಪಡೆಯೋದಿಲ್ಲ, ಪ್ರತಿಭಟನೆ ಮಾಡ್ತೀವಿ. ನಮ್ಮದು ಬೇರೆದವ್ರು ಯಾರ ಜೊತೆನೂ ವೈಯಕ್ತಿಕ ಏನೂ ಇಲ್ಲ. ನಮ್ಮ ಶಾಲೆ, ನಮ್ಮ ಮಕ್ಕಳ ಅಭ್ಯಾಸ ಸರಿ ಆಗ್ಬೇಕಂತ ನಮ್ಮದೊಂದು ವಿನಂತಿ ಮಾಧ್ಯಮದ ಮುಖಾಂತರ. ಬಾಕಳಿ ಊರಿಂದ ಹೈಸ್ಕೂಲ್ ಒಳಗೆ ಸ್ಯಾಂಕ್ಷನ್ ಆಗಿ 4 ತಿಂಗಳ ಮ್ಯಾಗ ಸಾಲಿ ಚಾಲು ಆಗಿ ಜೂನ್ ಒಳಗೆ ದಿನ ತಗೊಂಡು ಟೀಚರ್ ಇಲ್ಲ, ಯಾರೂ ಇಲ್ಲ. ಒಂದು ಶೌಚಾಲಯ ಇಲ್ಲ, ಒಂದು ಬಾತ್ರೂಮ್ ಇಲ್ಲ, ಯಾರೂ ಇಲ್ಲ. ಮತ್ತು ಈ ಪಾಕಳಿಗೆ ಅನಂತಪುರ, ಬಾಳಿಗಿರಿ, ಬಲಾಬಾದ್ ಆ ಕಡೆ ಆಸ್ಪಾಸ್ಗೆ ಸವಲತ್ತು ಅದ. ಈ ಪಾಕಳಿ ಒಂದೇ ಊರು. ಈ ಕಡೆ ಯಾವುದೂ ಜನ ಹೋಗ್ಬೇಕಾದ್ರೆ ಅಲ್ಲಿ ಒಂದೇ ಹೋಗ್ಬೇಕು. ದಿನ ತಗ ದೇವರು ಹೋಗಿ ನೋಡೋದು ಮಾಡಿಲ್ಲ, ಏನೂ ಇಲ್ಲ. ಮತ್ತು ಕೇಳಕ್ಕೆ ಬರೋಲ್ಲ, ಭಾಳ ಸ್ವಲ್ಪ ಕೇಳತ್ತೀವಿ, ಹಿಂಗೆ ಮಾಡ್ತೀವಿ, ಯಾವ ಮಾಡ್ತೀವಿ ಬಂದಾಗಿದೆ. ಅಲ್ಲ ಹುಡುಗ ಸಾಲಿ ಭಾಳ ಜಾಗ ಬಂದು ಬೀಳತ್ತಾವ. ಇಲ್ಲ, ಇವತ್ತು ಆರ್ಡರ್ ಕೊಡಬೇಕು, ಇವತ್ತಿನ ಚಾಲು ಆಗಬೇಕು. ಇದು ಆಗೋದಿಲ್ಲ ಅಂದ್ರೆ ನೀವು ಇಲ್ಲೇ TV ಅವ್ರ ಮುಂದೆ, ರಿಪೋರ್ಟರ್ ಮುಂದೆ ಹೇಳ್ರಿ, ನಾವು ಏನು ಮಾಡೋದು ಮಾಡ್ತೀವಿ. ಇವತ್ತು 10 ತಾಲೂಕು ಬಂದ್ ಮಾಡ್ತೀವಿ. ಉರ್ದು ಶಾಲೆ ಅಂದ್ರೆ ಮೊದಲ ನಮ್ಮ ಹುಡುಗರು ಕಲಿಯಂಗಿಲ್ಲ, ಶಾಲೆಗೆ ಹೋಗಂಗಿಲ್ಲ. ಇಂಥ ಟೈಮ್ ನೀವು ದೇವ್ರಾಗಲಿ DDP ಆಗಲಿ ತಾಲೂಕು ನೋಡಂಗಿಲ್ಲ ಅಂದ್ರೆ ನಾವು ಏನು ಮಾಡಬೇಕು? ಈಗ ಜನ ಹೆಣ್ಮಂಗ ಕೆಲವ್ರು ಎಲ್ಲರೂ ಬಂದಾರ. ಇದಕ್ಕೆ ಉತ್ತರ ಯಾರ ಬೇವ್ರು ಕೊಡ್ಬೇಕು. ಈಗ ಸದ್ಯ ನಿಂತಿಲ್ಲಿ ನಾವು ಮಾತಾಡ್ತಿದ್ದು ಕನ್ನಡ ಇಂಗ್ಲೀಷ್ ಶಿಕ್ಷಕರು ಉರ್ದು ವಿಷಯಗಳನ್ನು ಕವರ್ ಮಾಡ್ತಾ ಇದ್ದಾರೆ. 4 ಜನ ಟೀಚರ್ಸ್ ಈಗಾಗಲೇ ಅವೈಲೇಬಲ್ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಕಲಿಕೆ ಆಮೇಲೆ ಈಗ ಹೊಸದಾಗಿ ಶಾಲೆಗಳೇನು ಮಂಜೂರಿಯಾಗಿದ್ದಾವೆ, ಹೊಸದಾಗಿ ಮಂಜೂರಿಯಾದಂಥ ಶಾಲೆಗಳಿಗೆ ಅತಿಥಿ ಶಿಕ್ಷಕರಿಗೆ ಹೊಸದಾಗಿ ಮಂಜೂರಾದಂಥ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ಅಂತ ಹೇಳಿದ್ದಾರೆ. ಆ ಬರ್ತಂದ್ರೆ 6 ಅತಿಥಿ ಶಿಕ್ಷಕರೇ ಎಲ್ಲ ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. 2 ಟೀಚರ್ಸ್ ಅಷ್ಟೇ ಬರ್ತಾರೆ, 4 ಟೀಚರ್ಸ್